ನಮ್ಮ ಜೀವನದಲ್ಲಿ ನಾವು ಮಾಡುವ ಪ್ರತಿಯೊಂದು ಕೆಲಸವೂ ನಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ಒಳ್ಳೆಯ ಕೆಲಸಗಳು ನಮ್ಮನ್ನು ಸ್ವರ್ಗದ ದಾರಿಗೆ ಕರೆದೊಯ್ಯುತ್ತವೆ. ಆದರೆ ಕೆಲವು ತಪ್ಪುಗಳು ನಮ್ಮ ಜೀವನವನ್ನೇ ನರಕದಂತಾಗಿಸಬಹುದು. ಹೌದು, ಈ ಸತ್ಯವನ್ನು ಸ್ಪಷ್ಟವಾಗಿ ಹೇಳುವ ಒಂದು ಮಹತ್ವದ ಪುರಾಣವೇ ಗರುಡ ಪುರಾಣ. ಗರುಡ ಪುರಾಣವು ಕೇವಲ ಮರಣದ ನಂತರದ ಕಥೆಗಳನ್ನಷ್ಟೇ ಅಲ್ಲ, ಇದು ಬದುಕುವ ವಿಧಾನವನ್ನು ನಮಗೆ ಕಲಿಸುತ್ತದೆ. ನಾವು ಯಾವ ತಪ್ಪುಗಳನ್ನು ಮಾಡಬಾರದು, ನಮ್ಮ ಜೀವನದಲ್ಲಿ ಯಾವ ರೀತಿಯ ನಡವಳಿಕೆ ಇರಬೇಕು ಎಂಬುದನ್ನು ಇದು ಸ್ಪಷ್ಟವಾಗಿ ತಿಳಿಸುತ್ತದೆ. ಇಂದು ನಾವು ತಿಳಿಯಲಿರುವ ವಿಷಯ ಗರುಡ ಪುರಾಣದಲ್ಲಿ ಹೇಳಿರುವಂತಹ ಮಾನವರು ತಪ್ಪಿಸಬೇಕಾದ 4 ಭಯಾನಕ ದೋಷಗಳು. ಈ 4 ತಪ್ಪುಗಳು ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲವು, ನಮ್ಮ ಭವಿಷ್ಯವನ್ನು ನಿರ್ಧರಿಸಬಲ್ಲವು. ಆದರೆ ಇವುಗಳನ್ನು ನಿರ್ಲಕ್ಷಿಸಿದರೆ ನಮ್ಮ ಜೀವನದಲ್ಲಿ ಕಷ್ಟಗಳು, ದಾರಿದ್ರ್ಯ, ದುಃಖಗಳು ಹೆಚ್ಚಾಗುತ್ತವೆ. ಆದರೆ ನಾವು ಈ 4 ತಪ್ಪುಗಳನ್ನು ತಪ್ಪಿಸಿದರೆ ನಮ್ಮ ಜೀವನದಲ್ಲಿ ಶಾಂತಿ, ಸಂತೋಷ, ಸಮೃದ್ಧಿ ಖಚಿತವಾಗುತ್ತದೆ. ಹೀಗಾಗಿ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಇದು ನಮ್ಮ ಜೀವನಕ್ಕೆ ಒಂದು ಮಹತ್ವದ ಮಾರ್ಗದರ್ಶನವಾಗಬಹುದು. ಮೊದಲ ತಪ್ಪು, ಇತರರಿಗೆ ದ್ರೋಹ ಮಾಡುವುದು. ನಮ್ಮ ಜೀವನದಲ್ಲಿ ನಾವು ಬಾಲ್ಯದಿಂದಲೇ ಒಂದು ಮಾತು ಕೇಳುತ್ತಾ ಬಂದಿದ್ದೇವೆ, ಸತ್ಯಮೇವ ಜಯತೆ, ಅಂದರೆ ಸತ್ಯವೇ ಗೆಲ್ಲುತ್ತದೆ ಎಂದು. ಆದರೆ ಇಂದಿನ ಕಾಲದಲ್ಲಿ ಹೆಚ್ಚಿನವರು ಸ್ವಾರ್ಥಕ್ಕಾಗಿ ಸುಳ್ಳು ಹೇಳುತ್ತಾರೆ, ಇತರರನ್ನು ವಂಚಿಸುತ್ತಾರೆ, ಮೋಸ ಮಾಡುತ್ತಾರೆ. ಗರುಡ ಪುರಾಣದ ಪ್ರಕಾರ ಇತರರಿಗೆ ದ್ರೋಹ ಮಾಡುವುದು ಅತ್ಯಂತ ದೊಡ್ಡ ಪಾಪ. ನೀವು ಯಾರನ್ನಾದರೂ ಮೋಸ ಮಾಡಿದಾಗ ನೀವು ಕೇವಲ ಆ ವ್ಯಕ್ತಿಗೆ ಮಾತ್ರ ಅನ್ಯಾಯ ಮಾಡುವುದಿಲ್ಲ, ನೀವು ನಿಮ್ಮ ಆತ್ಮವನ್ನೇ ದುರ್ಬಲಗೊಳಿಸುತ್ತೀರಿ. ದ್ರೋಹ ಮಾಡುವ ವ್ಯಕ್ತಿಯ ಮನಸ್ಸು ಎಂದಿಗೂ ಶಾಂತವಾಗುವುದಿಲ್ಲ. ಅವನು ಸದಾ ಭಯದಲ್ಲೇ ಬದುಕುತ್ತಿರುತ್ತಾನೆ. ನಾನು ಮಾಡಿದ ತಪ್ಪು ಹೊರಗೆ ಬರುತ್ತದೆಯೇ, ನನಗೆ ಏನಾದರೂ ಆಗುತ್ತದೆಯೇ, ಈ ಭಯವನ್ನು ಅವನನ್ನು ದಿನವೂ ಕಾಡುತ್ತದೆ. ಗರುಡ ಪುರಾಣ ಹೇಳುತ್ತದೆ, ಇತರರನ್ನು ಮೋಸ ಮಾಡುವವರು ತಮ್ಮ ಜೀವನದಲ್ಲಿ ಎಂದಿಗೂ ಸ್ಥಿರತೆ ಕಾಣುವುದಿಲ್ಲ. ಅವರ ಜೀವನದಲ್ಲಿ ಸದಾ ಸಮಸ್ಯೆಗಳು ಬರುತ್ತಲೇ ಇರುತ್ತವೆ. ಸಂಬಂಧಗಳು ಹಾಳಾಗುತ್ತವೆ, ಸಂತೋಷ ದೂರವಾಗುತ್ತದೆ. ಹೀಗಾಗಿ ಎಂದಿಗೂ ಸತ್ಯದ ಮಾರ್ಗವನ್ನು ಅನುಸರಿಸಿ, ಯಾರನ್ನೂ ಮೋಸ ಮಾಡಬೇಡಿ. ಎರಡನೇ ತಪ್ಪು, ದೇವರನ್ನು ಗೌರವಿಸದೇ ಇರುವುದು. ಇಂದಿನ ಕಾಲದಲ್ಲಿ ಕೆಲವರು ದೇವರನ್ನು ನಂಬುವುದಿಲ್ಲ, ಅದು ಅವರ ವೈಯಕ್ತಿಕ ನಂಬಿಕೆ. ಆದರೆ ಗರುಡ ಪುರಾಣ ಹೇಳುವುದು ಇನ್ನೊಂದು ದೊಡ್ಡ ವಿಷಯ, ದೇವರನ್ನು ಅವಮಾನಿಸುವುದು, ಧರ್ಮವನ್ನು ತಳ್ಳಿ ಹಾಕುವುದು. ಇವು ದೊಡ್ಡ ತಪ್ಪುಗಳು. ಇದು ಕೇವಲ ಧಾರ್ಮಿಕ ವಿಷಯವಲ್ಲ, ಇದು ನೈತಿಕ ಮೌಲ್ಯಗಳ ವಿಷಯ. ದೇವರನ್ನು ಗೌರವಿಸುವುದು ಎಂದರೆ ನಮ್ಮೊಳಗಿನ ಒಳ್ಳೆತನವನ್ನು ಗೌರವಿಸುವುದು ಎಂದರ್ಥ. ನೀವು ದೇವರನ್ನು ನಂಬದಿದ್ದರೂ ಒಳ್ಳೆಯತನ, ಧರ್ಮ, ಸತ್ಯ ಇವನ್ನಾದರೂ ಗೌರವಿಸಬೇಕು. ಆದರೆ ಯಾರು ದೇವರನ್ನು ಅವಮಾನಿಸುತ್ತಾರೋ ಅವರು ನಿಧಾನವಾಗಿ ಅಧರ್ಮದ ಮಾರ್ಗದಲ್ಲಿ ಹೋಗುತ್ತಾರೆ. ಅವರ ಜೀವನದಲ್ಲಿ ಶಾಂತಿ ಇರುವುದಿಲ್ಲ, ಮನಸ್ಸಿನಲ್ಲಿ ಅಶಾಂತಿ ತುಂಬಿರುತ್ತದೆ. ಗರುಡ ಪುರಾಣ ಹೇಳುತ್ತದೆ, ಅಂಥವರು ತಮ್ಮ ಜೀವನವನ್ನು ತಾವೇ ಕಷ್ಟಗಳಿಂದ ತುಂಬಿಸಿಕೊಳ್ಳುತ್ತಾರೆ ಎಂದು. ಹೀಗಾಗಿ ನೀವು ಯಾವ ಧರ್ಮದವರಾಗಿರಲಿ, ದೇವರ ಮೇಲಿನ ಗೌರವವನ್ನು ಕಳೆದುಕೊಳ್ಳಬೇಡಿ.
ಮೂರನೆಯ ತಪ್ಪು ಗುರು ಮತ್ತು ಹಿರಿಯರನ್ನು ಗೌರವಿಸದೇ ಇರುವುದು. ಭಾರತೀಯ ಸಂಸ್ಕೃತಿಯಲ್ಲಿ ಗುರುಗಳಿಗೆ ದೇವರ ಸ್ಥಾನ ನೀಡಲಾಗಿದೆ. ಗುರು ಬ್ರಹ್ಮ ಗುರು ವಿಷ್ಣು ಎಂಬ ಮಾತು ಇದನ್ನು ಸ್ಪಷ್ಟವಾಗಿ ಹೇಳುತ್ತದೆ. ನಮ್ಮ ಜೀವನದಲ್ಲಿ ನಾವು ಇಂದು ಏನಾಗಿದ್ದೇವೆ ಅದಕ್ಕೆ ಕಾರಣ ನಮ್ಮ ಪೋಷಕರು, ನಮ್ಮ ಗುರುಗಳು. ಆದರೆ ಇಂದಿನ ಕಾಲದಲ್ಲಿ ಹೆಚ್ಚಿನವರು ಹಿರಿಯರನ್ನು ಗೌರವಿಸುವುದನ್ನು ಮರೆತಿದ್ದಾರೆ. ಗರುಡ ಪುರಾಣ ಹೇಳುತ್ತದೆ, ಯಾರು ತಮ್ಮ ಪೋಷಕರನ್ನು ಅಥವಾ ಗುರುಗಳನ್ನು ಗೌರವಿಸುವುದಿಲ್ಲವೋ ಅವರು ಜೀವನದಲ್ಲಿ ಯಶಸ್ಸನ್ನು ಕಾಣುವುದಿಲ್ಲ, ಅವರಿಗೆ ದೈವಿಕ ಆಶೀರ್ವಾದ ಸಿಗುವುದಿಲ್ಲ, ಅವರ ಜೀವನದಲ್ಲಿ ಸಂತೋಷ ಕಡಿಮೆಯಾಗುತ್ತದೆ, ಸಂಬಂಧಗಳು ದುರ್ಬಲವಾಗುತ್ತವೆ. ಹಿರಿಯರನ್ನು ಗೌರವಿಸುವುದು ನಮ್ಮ ಜೀವನದಲ್ಲಿ ಶಾಂತಿ ತರಬಲ್ಲ ದೊಡ್ಡ ಗುಣ. ಹೀಗಾಗಿ ಎಂದಿಗೂ ನಿಮ್ಮ ಪೋಷಕರು, ಗುರುಗಳು, ಹಿರಿಯರನ್ನು ಗೌರವಿಸಿ. ನಾಲ್ಕನೇ ತಪ್ಪು ತಪ್ಪಾದ ದಿಕ್ಕಿನಲ್ಲಿ ಮಲಗುವುದು. ಇದು ಕೇಳಲು ಸಣ್ಣ ವಿಷಯದಂತೆ ಕಾಣಬಹುದು, ಆದರೆ ಗರುಡ ಪುರಾಣದಲ್ಲಿ ಇದು ಬಹಳ ಮುಖ್ಯವಾಗಿದೆ. ನೀವು ಯಾವ ದಿಕ್ಕಿನಲ್ಲಿ ಮಲಗುತ್ತೀರೋ ಅದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಗರುಡ ಪುರಾಣ ಹೇಳುತ್ತದೆ, ಉತ್ತರ ದಿಕ್ಕಿನತ್ತ ತಲೆಯಿಟ್ಟು ಮಲಗಬಾರದು, ಏಕೆಂದರೆ ಇದು ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಒತ್ತಡ ಹೆಚ್ಚಾಗುತ್ತದೆ, ನಿದ್ರೆ ಸರಿಯಾಗಿ ಆಗುವುದಿಲ್ಲ. ಆದರೆ ದಕ್ಷಿಣ ಅಥವಾ ಪೂರ್ವ ದಿಕ್ಕಿನತ್ತ ತಲೆಯಿಟ್ಟು ಮಲಗುವುದು ಶುಭ. ಇದು ನಿಮ್ಮ ಆರೋಗ್ಯವನ್ನು ಸುಧಾರಿಸುತ್ತದೆ, ಮನಸ್ಸಿಗೆ ಶಾಂತಿ ಕೊಡುತ್ತದೆ. ಇಂತಹ ಸಣ್ಣ ವಿಷಯಗಳನ್ನು ಗರುಡ ಪುರಾಣ ಬಹಳ ಮಹತ್ವದಿಂದ ಹೇಳುತ್ತದೆ. ಕೊನೆಯ ಮಾತು. ಹೀಗಾಗಿ ಗರುಡ ಪುರಾಣ ನಮಗೆ ಹೇಳುವುದೇನು? ನಾವು ನಮ್ಮ ಜೀವನದಲ್ಲಿ ಈ 4 ತಪ್ಪುಗಳನ್ನು ಮಾಡಬಾರದು ಎಂದು. ಇತರರಿಗೆ ದ್ರೋಹ ಮಾಡಬಾರದು, ದೇವರನ್ನು ಅವಮಾನಿಸಬಾರದು, ಗುರು ಹಿರಿಯರನ್ನು ಗೌರವಿಸಬೇಕು, ಸರಿಯಾದ ದಿಕ್ಕಿನಲ್ಲಿ ಮಲಗಬೇಕು ಎಂದು. ಈ 4 ನಿಯಮಗಳನ್ನು ಪಾಲಿಸಿದರೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಖಚಿತ. ನೀವು ಶಾಂತಿಯನ್ನು ಅನುಭವಿಸುತ್ತೀರಿ, ಸಂತೋಷವನ್ನು ಪಡೆಯುತ್ತೀರಿ, ಸಮೃದ್ಧಿಯನ್ನು ಕಾಣುತ್ತೀರಿ. ಆದರೆ ಈ 4 ತಪ್ಪುಗಳನ್ನು ನಿರ್ಲಕ್ಷಿಸಿದರೆ ನಿಮ್ಮ ಜೀವನವೇ ಕಷ್ಟಗಳಿಂದ ತುಂಬಬಹುದು. ಈ ರೀತಿಯ ಆಧ್ಯಾತ್ಮಿಕ ಮಾಹಿತಿಗಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟಿನಲ್ಲಿ ತಿಳಿಸಿ. ಇನ್ನಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.